ಬಳ್ಳಾರಿಯಲ್ಲಿ ಗಾಳಿ ಅಬ್ಬರಕ್ಕೆ ನೆಲಕ್ಕುರುಳಿದೆ ಭತ್ತದ ಪೈರು. ಸಂಪೂರ್ಣವಾಗಿ ನೆಲಕ್ಕುರುಳಿರುವಂಥದ್ದು ಕಟಾವಿಗೆ ಬಂದಿರುವಂಥ ಭತ್ತ. ಈಗ ರೈತರು ಪರದಾಡುವಂಥ ಪರಿಸ್ಥಿತಿ. ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಇಳುವರಿ ಮತ್ತು ಆ ಭತ್ತದ ಬೆಲೆ ಮೇಲೆ ಈಗ ವ್ಯತಿರಿಕ್ತವಾಗಿ ಭಾರಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಸೊ ನಿಟ್ಟೂರು, ಉಡೇಗೋಳ, ದರೂರು, ಬಲಕುಂದಿ ಗ್ರಾಮದಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ. ನೋಡಿ, ಆ ನೆಲೆ ಕಚ್ಚಿರುವಂಥದ್ದು RNR ಆಗಿರ್ಬೋದು. ಇನ್ನು ಗಂಗಾ ಕಾವೇರಿ, ಸೋನಾ ಮಸೂರು ಬಳಿ ಅಲ್ಲಿರುವಂಥ ಎಲ್ಲ ರೈತರು ಈಗ ಪರದಾಡುವಂಥ ಪರಿಸ್ಥಿತಿ. ಅಂದರೆ ಆ ಬಳ್ಳಾರಿಯ ಭಾಗದಲ್ಲಿ ಇದ್ದಕ್ಕಿದ್ದಾಗೆ ಈ ಗಾಳಿಯ ಅಬ್ಬರಕ್ಕೆ ಆ ಭತ್ತದ ಪೈರು ಇರುತ್ತಲ್ಲ, ಅದೆಲ್ಲವೂ ಕೂಡ ನೆಲಸಮ ಆಗಿಬಿಟ್ಟಿದೆ. ಬೆಳೆದಿರುವಂಥ ಬೆಳೆ ಎಲ್ಲವೂ ಕೂಡ ಈಗ ಹಾಳಾಗಿದೆ. ಏನು ಮಾಡಬೇಕು ಅನ್ನೋದೇ ರೈತರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಆ ನೆಲಕ್ಕೆ ಬಿದ್ದಿರುವಂಥ ಭತ್ತ ಇದೆಯಲ್ಲ, ಮೊಳಕೆ ಹೊಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆ ರೀತಿಯ ಆತಂಕ ಈಗ ಅಕಾಲಿಕ ಗಾಳಿ ಮಳೆಗೆ ಈಗ ಅನ್ನದಾತರು ಆತಂಕಗೊಂಡಿದ್ದಾರೆ. ಕಷ್ಟಪಟ್ಟು ಇಲ್ಲಿ ತನಕ ಬೆಳೆಯನ್ನು ತಂದಿರ್ತಾರೆ. ಆದರೆ ಈ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಅಕಾಲಿಕ ಮಳೆ ಆಗಿರಬಹುದು. ಆಮೇಲೆ ಇದ್ದಕ್ಕಿದ್ದಾಗೆ ಈ ಒಂದು ಗಾಳಿಯ ಅಬ್ಬರಕ್ಕೆ ಬೆಳೆದಿರುವಂಥ ಬೆಳೆಗಳು ಸಂಪೂರ್ಣವಾಗಿ ನೆಲಸಮ ಆಗತ್ತೆ ಅಂತಂದರೆ ಏನು ಮಾಡೋಕ್ಕಾಗತ್ತೆ? ಸೊ ಹಂಗಾಗಿ ರೈತರು ಈಗ ಕಂಗಾಲಾಗಿದ್ದಾರೆ. ಪರಿಹಾರಕ್ಕಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಸೊ ಸಂಪೂರ್ಣವಾಗಿ ಕಟಾವಿಗೆ ಬಂದಿರುವಂಥ ಭತ್ತ ಇದೆಯಲ್ಲ, ನೆಲಕ್ಕುರುಳಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂಥ ಪರಿಸ್ಥಿತಿ ಇದು. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಸರಿಯಾದ ರೀತಿಯಲ್ಲಿ ಮಳೆ ಬರಲಿಲ್ಲ ಅಂತಂದರೆ ಬೆಳೆಯೋದಕ್ಕೆ ಆಗೋದಿಲ್ಲ. ಮಳೆ ಎಲ್ಲವೂ ಚೆನ್ನಾಗಿರುತ್ತೆ, ಬೆಳೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಕೊನೆಯ ಕ್ಷಣದಲ್ಲಿ ಈ ರೀತಿಯಾಗಿ ಏನೋ ಒಂದು ಸಮಸ್ಯೆ ಆದರೆ ರೈತರು ಪರದಾಡುವಂಥ ಪರಿಸ್ಥಿತಿ. ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೈಯಿಂದನೇ ಹಾಕಿರ್ತಾರೆ. ಈಗ ಅದಕ್ಕೆ ವಾಪಸ್ ಪಡ್ಕೋಬೇಕು ಅಂಥೇಳಿ. ಸೊ ಹಂಗಾಗಿ ರೈತರು ಈಗ ಕಂಗಾಲಾಗಿದ್ದಾರೆ. ಸೊ ಅಕಾಲಿಕ ಗಾಳಿ ಮತ್ತು ಮಳೆಗೆ ಜನ ಅಲ್ಲಿರುವಂಥ ರೈತರು ಆತಂಕಗೊಂಡಿದ್ದಾರೆ. ಬೆಳೆದಿರುವಂಥ ಬೆಳೆಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಜೊತೆಗೆ ಅದರಿಂದ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ, ಅದರಲ್ಲೇ ತೆಗಿಬೇಕು, ಅದರಲ್ಲೇ ಹಾಕಬೇಕು. ಆದರೆ ಈ ಸಮಯದಲ್ಲಿ, ಕಟಾವು ಬಂದಿರುವಂಥ ಸಮಯದಲ್ಲಿ ಈ ರೀತಿಯಾಗಿ ಈ ಗಾಳಿಯ ಅಬ್ಬರಕ್ಕೆ ನೆಲ ಅಪ್ಪಳಿಸಿದೆಯಲ್ಲ, ಇದಕ್ಕೆ ರೈತರು ಈಗ ಕಂಗಾಲಾಗಿದ್ದಾರೆ. ಸೊ ಸೂಕ್ತ ಪರಿಹಾರ ಬೇಕು ಅಂತೇಳಿ ತಮ್ಮ ಅಳಲನ್ನು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೈಗೆ ಬಂದಿರುವಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ರೈತರಿಗೆ ಇದೆ. ಕಷ್ಟಪಟ್ಟು 5-6 ತಿಂಗಳ ಇಲ್ಲಿ ತನಕ ಬೆಳೆಯನ್ನು ತೆಗೆದುಕೊಂಡು ಬಂದಿದ್ದರು. ಆದರೆ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಈ ರೀತಿಯ ಸಮಸ್ಯೆ ಇದೆ. ಹೆಂಗೆ ಸರ್ ಹಿಂಗಾದ್ರೆ ರೈತರು ಹೆಂಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.